ಸಾಯುವ ಹಂತಕ್ಕೆ ಬಂದು ಅಲ್ಲಿಂದ ಪುಡಿದೆದ್ದು ವಿಜೃಂಭಿಸುತ್ತಿರುವ ನಮ್ಮ ಶಾಲೆ ಕೈಕಾರ. ನಮ್ಮ ಲಕ್ಷ್ಮೀಬಾಯಿ ಅಂತ ಒಂದು ಬಂದರು, ನಿಮಗೆಲ್ಲ ನಾನಿದ್ದೇನೆ ಎಂಬ ಅಭಯ ನುಡಿಯನ್ನು ಕೊಟ್ಟರು. ಗಾಂಧೀಜಿ ರೆಡಿ. ಆತ್ಮೀಯ ವಿದ್ಯಾಭಿಮಾನಿಗಳೇ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ನಾವು 103ನೇ ವರ್ಷದಲ್ಲಿ ಈ ಶಿಕ್ಷಣ ಕ್ಷೇತ್ರದ ಒಂದು ಮುಂದುವರಿಕೆಯಲ್ಲಿ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿ ಕಳೆದ ವರ್ಷ ನಾವು ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಒಂದು ಆಚರಣೆ ಮಾಡಬೇಕಂತ ಹೇಳುವ ಸುಸಂದರ್ಭದಲ್ಲಿ ಊರಿನವರ ಹಿರಿಯ ವಿದ್ಯಾರ್ಥಿಗಳ ಹಾಗೂ ನಮ್ಮ ಸರ್ಕಾರದ ಸರ್ವ ರೀತಿಯ ಸಹಕಾರದೊಂದಿಗೆ ಅಂದಾಜು 1 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಶತಮಾನೋತ್ಸವದ ಆಚರಣೆಯನ್ನು ಮಾಡಿದ್ದೇವೆ. ಬಹುಶಃ ಇದು ನಮಗೆ ಒಂದು ಅತ್ಯಂತ ಸಂತೋಷದ, ಈ ಊರಿನವರಿಗೆ ವಿದ್ಯಾಭ್ಯಾಸಕ್ಕೆ ಕ್ಷಣ. ಒಂದು 4 ವರ್ಷದ ಮೊದಲು, 100 ವರ್ಷಗಳನ್ನು ಪೂರೈಸುವ ಮೊದಲು ಈ ಕೈಕಾರ ಶಾಲೆ ಬಹುಶಃ ಒಂದು ಮುಚ್ಚುವಂತಹ ಹಂತಕ್ಕೆ ಬಂದಿತ್ತು. ನಮ್ಮ ಶಾಲೆಯಲ್ಲಿ 24 ಇದ್ದಂತಹ ಮಕ್ಕಳು ಒಂದು ವರ್ಷ 12ಕ್ಕೆ ಇಳಿದಿದ್ರು. ಬಹುಶಃ ಅದನ್ನು ನಾವು ಒಂದು ಚಾಲೆಂಜ್ ಆಗಿ ನಮ್ಮ ಸಮಿತಿಯವರು, ಶತಮಾನ ಸಮಿತಿಯವರು, STMC ಅವರು, ಶಾಲಾ ಶಿಕ್ಷಕರುಗಳು ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡು ಮಕ್ಕಳ ಸಂಖ್ಯೆಯನ್ನು ಈ ಶಾಲೆಯಲ್ಲಿ ಯಾವ ರೀತಿಯಲ್ಲಿ ವೃದ್ಧಿಗೊಳಿಸಬಹುದು, ಶಿಕ್ಷಣದ ಮಟ್ಟವನ್ನು ಯಾವ ರೀತಿಯಲ್ಲಿ ವೃದ್ಧಿಗೊಳಿಸಬಹುದು ಅಂತ ಹೇಳಿ ಮನೆ ಭೇಟಿ ಮಾಡಿ ನಾವು ಪ್ರಸ್ತುತ 83 ಮಕ್ಕಳನ್ನು ಈ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಕೊಡುವಂಥ ವ್ಯವಸ್ಥೆಯಲ್ಲಿ ತೊಡಗಿದ್ದೇವೆ. ಇದಕ್ಕೆ ಮುಖ್ಯವಾಗಿ ನಮ್ಮ ಹಿರಿಯ ವಿದ್ಯಾರ್ಥಿಗಳು, ಊರ ದಾನಿಗಳು ಹಾಗೂ ಮಕ್ಕಳ ಪೋಷಕರು ಕಾರಣೀಭೂತರು. ಅದರೊಟ್ಟಿಗೆ ನಮ್ಮ ಶಿಕ್ಷಣ ಇಲಾಖೆಯಿಂದ ಸಿಗುವಂತಹ ಸರ್ವ ರೀತಿಯ ಸಹಕಾರ, ನಮ್ಮ ಶಾಸಕರು ಹಾಗೂ ನಮ್ಮ ಪ್ರದೇಶಾಭಿವೃದ್ಧಿಯ ಎಲ್ಲ ಸದಸ್ಯರುಗಳು, ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೂ ಸಂಸದರು ಎಲ್ಲರೂ ಈ ರೀತಿಯಲ್ಲಿ ನಮ್ಮ ಶಾಲೆಯ ಸಹಕಾರಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಬಹುಶಃ ನಮಗೆ LKGಯಿಂದ ಹಿಡಿದು 7ನೇ ತರಗತಿವರೆಗೆ ಆಂಗ್ಲ ಮಾಧ್ಯಮದಲ್ಲಿ ಮತ್ತು ಕನ್ನಡ ಮಾಧ್ಯಮ ದ್ವಿಭಾಷಾ ಪದ್ಧತಿಯಲ್ಲಿ ಶಿಕ್ಷಣ ನೀಡಲಾಗುತ್ತಿದೆ. ಪ್ರಸ್ತುತ ಸರ್ಕಾರದಿಂದ ನೀಡುವಂತಹ ಶಿಕ್ಷಕರ ಒಟ್ಟಿಗೆ ನಾವು 2 ಅತಿ ಶಿಕ್ಷಕರನ್ನು ನಮ್ಮ ಸಮಿತಿಯವರು ನೇಮಿಸಿ ಉತ್ತಮವಾದಂತ ಒಂದು ಶಿಕ್ಷಣ ನೀಡಬೇಕಂತ ವ್ಯವಸ್ಥೆಯಲ್ಲಿ ನಾವು ತೊಡಗಿದ್ದೇವೆ. ಈಗ ನಮಗೆ ಒಂದು ಅಡಿಪಾಯ ಸಿಕ್ಕಿದ ರೀತಿಯಲ್ಲಿ ಇನ್ನಷ್ಟು ವರ್ಷಗಳು ಈ ಕೈಕಾರ ಶಾಲೆಯು ಶಿಕ್ಷಣವನ್ನು ಮುಂದುವರಿಸಬೇಕೆಂತ ಹೇಳುವ ಇಚ್ಛೆಯಿಂದ ಇನ್ನು ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂತಹ ವ್ಯವಸ್ಥೆಯಲ್ಲಿ ಸರ್ಕಾರಕ್ಕೆ ಅರ್ಥವಾಗುವಂತಹ ರೀತಿಯಲ್ಲಿ ಮಾಡಬೇಕಂತ ಹೇಳುವಂಥ ವ್ಯವಸ್ಥೆಯಿಂದ ನಮ್ಮ STMC ಅವರೊಟ್ಟಿಗೆ ಶ್ರೇಯೋಭಿವೃದ್ಧಿ ಸಮಿತಿ ಅಂತ ಮಾಡಿಕೊಂಡು ನಾವು ಮುಂದಿನ ಹೆಜ್ಜೆಯನ್ನು ನೀಡಲು ನಾವು ಕಾರಣೀಭೂತರಾಗಿದ್ದೇವೆ. ಹಾಗೂ ಇದಕ್ಕೆ ಸಹಕರಿಸುವಂತ ಎಲ್ಲ ಮಹನೀಯರಿಗೂ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ಶಾಲೆಯಲ್ಲಿ ಕಳೆದ ವರ್ಷ ಈಗ ತಾನೇ ಹೇಳಿದಾಗೆ 1 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಶತಮಾನೋತ್ಸವ ಆಚರಣೆ ಮಾಡುವಾಗ ಇದರಲ್ಲಿ 60 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಮ್ಮ ಶತಮಾನೋತ್ಸವ ಭವನ, ಉಳಿದ 40 ಲಕ್ಷ ರೂಪಾಯಿಗಳು ವಿವಿಧ ಕಾಮಗಾರಿಗಳು ಹಾಗೂ ಶತಮಾನೋತ್ಸವದ ಆಚರಣೆ. CSR ಫಂಡಿನಿಂದ ಸಿಕ್ಕಿದಂತಹ 30 ಲಕ್ಷ ರೂಪಾಯಿಗಳು ಹಾಗೂ ವಿಶೇಷವಾಗಿ ನಮ್ಮ ದಾನಿಗಳಾಗಿ ಮಾನ್ಯ KK ಶೆಟ್ರು ಹಾಗೂ ಮಣ್ಣು ಶೆಟ್ರು ಇವರು ನೀಡಿದಂತಹ ಹೆಚ್ಚಿನ ಕೊಡುಗೆ ಹಾಗೂ ಊರ ದಾನಿಗಳು ನೀಡಿದಂತಹ ಹೆಚ್ಚಿನ ಕೊಡುಗೆಯಿಂದಾಗಿ ನಮಗೆ ಈ ಕಾರ್ಯಕ್ರಮವನ್ನು ಮಾಡಲು ಯಶಸ್ವಿಯಾಗಿದೆ. ಈಗ ನಮಗೆ ಧೈರ್ಯ ಬಂದಿದೆ. ಕೈಕಾರ ಶಾಲೆಯಲ್ಲಿ ಇನ್ನು ಶಿಕ್ಷಣ ನೀಡುವಂತಹ ವ್ಯವಸ್ಥೆಗೆ ಯಾವುದೇ ಕುಂದು ಕೊರತೆಗಳು ಬಾರದೆ ಇರುತ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿರುವಂತಹ ಶಿಕ್ಷಕರು, ಶಿಕ್ಷಕಿಯರು ಕೂಡ ಉತ್ತಮ ರೀತಿಯಲ್ಲಿ ಶಿಕ್ಷಣದ ಮಟ್ಟವನ್ನು ಏರಿಸುವಂತಹ ಕಾಯಕದಲ್ಲಿ ತೊಡಗಿಕೊಂಡಿದ್ದಾರೆ. ಹಾಗೂ ಮಕ್ಕಳ ಶಿಕ್ಷಣದ ಮಟ್ಟ, ಬುದ್ಧಿಮತ್ತೆಯ ಮಟ್ಟ ಕೂಡ ನಮಗೆ ಅರ್ಥವಾದ ರೀತಿಯಲ್ಲಿ ಏರಿಕೆಯಾಗಿದೆ. ಇದಕ್ಕೆಲ್ಲ ಸಹಕಾರ ನಿಮಗೆಲ್ಲರಿಗೂ ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೇನೆ. ಇಲ್ಲಿಂದ ನಮ್ಮ ಮೆರವಣಿಗೆ ಧ್ವಜಾರೋಹಣದ ಕಡೆಗೆ ಸಾಗ್ತಾ ಇದೆ. ಸಣ್ಣ ಮಕ್ಕಳು ಮತ್ತು ಹಿರಿಯರು, ಗಣ್ಯರು ಎಲ್ಲರೂ ಒಟ್ಟಿಗೆ ಸೇರಿ ಧ್ವಜಾರೋಹಣದ ಕಡೆಗೆ ಹೊರಡುವ. ಇದು ನೋಡಿ ನಮ್ಮ ಶತಮಾನೋತ್ಸವ ಕಟ್ಟಡ. ನಮ್ಮ ಶಾಲೆಗೆ 100 ವರ್ಷ ತುಂಬಿದ ಸವಿನೆನಪಿಗಾಗಿ ಕಟ್ಟಿದಂಥ ಒಂದು ಕಟ್ಟಡ, ಶತಮಾನೋತ್ಸವ ಕಟ್ಟಡ. ಇಲ್ಲಿ ಧ್ವಜಾರೋಹಣ ಮಾಡ್ತೇವೆ. ಈ ಧ್ವಜಸ್ತಂಭವನ್ನು ನಮ್ಮ ಊರಿನ ದಾನಿಗಳು ಕೊಡುಗೆಯಾಗಿ ನೀಡಿದ್ದಾರೆ ಶಾಲೆಗೆ. ಅವರ ಕೊಡುಗೆ
ನಮ್ಮ ಶಾಲೆಯ ಮುಖ್ಯ ಗುರುಗಳು ಅತಿಥಿಗಳನ್ನು ಪರಿಚಯಿಸುತ್ತಿದ್ದಾರೆ. ಧ್ವಜಾರೋಹಣ ಮಾಡುವ ಸಂದರ್ಭದಲ್ಲಿ ಮಳೆ ಜೋರಾಗಿ ಬಂತು. ಆದ್ದರಿಂದ ಎಲ್ಲರೂ ಕಟ್ಟಡದ ಹೊರಾಂಗಣದಲ್ಲಿ ನಿಂತು ರಾಷ್ಟ್ರಗೀತೆ, ನಾಡಗೀತೆ, ಧ್ವಜಗೀತೆ ಹಾಡಿದೆವು. ಶಾಲೆಯ ಮುಖ್ಯಮಂತ್ರಿ ವಿದ್ಯಾರ್ಥಿನಿ ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ಶಿಲ್ಪಾ ಮೇಡಮ್ ಅವರಿಗೆ ಧ್ವಜಾರೋಹಣವನ್ನು ನೆರವೇರಿಸಿಕೊಡಲು ವಿನಂತಿಸಿದರು. ನಂತರ ಅತಿಥಿಗಳೊಂದಿಗೆ ಸೇರಿ SDMC ಅಧ್ಯಕ್ಷರು ಧ್ವಜಾರೋಹಣವನ್ನು ನಡೆಸಿಕೊಟ್ಟರು. ನಾವು ಅಲ್ಲಿಂದ ಎಲ್ಲರೂ ಸಭಾಂಗಣದೊಳಗೆ ಬಂದೆವು. ವಿದ್ಯಾರ್ಥಿನಿಯರು ಪ್ರಾರ್ಥನೆ ಹಾಡುವ ಮೂಲಕ ಸಮಾರಂಭಕ್ಕೆ ಚಾಲನೆ ಕೊಟ್ಟರು. ತುಂಬ ಜನ ಪೋಷಕರು ಬಂದು ಸೇರಿದರು. ಬಹಳ ಸಂತೋಷದ ವಿಷಯ ಇಷ್ಟು ಪೋಷಕರು ಸೇರಿರುವುದು. ಮತ್ತು ಸಭೆ ಕಾರ್ಯಕ್ರಮ ಶುರುವಾಯಿತು. ಎಲ್ಲರೂ ಭಾಷಣ ಮಾಡಿದರು. ಮಕ್ಕಳು ಅವರಷ್ಟಕ್ಕೆ ಯಾವುದೇ ಪರಿವಿಲ್ಲದೆ ಯಾರು ಭಾಷಣ ಮಾಡಿದರು, ಯಾರು ಏನೇ ಮಾತನಾಡಿದರು, ಅವರ ಜಗತ್ತು ಅವರು ಬೇರೆ, ಆಟ ಆಡುವುದು, ಕುಣಿಯುವುದು, ನಲಿಯುವುದು ಅದನ್ನು ನೋಡಿಯೇ ನಾವು ಸಂತೋಷಪಟ್ಟೆವು. ನಮ್ಮ ಊರಿನ ಕಣ್ಮಣಿ ಪ್ರಶಾಂತ್ ರೈ ಕೈಕಾರ ಇವರು ನಮ್ಮ ಕೈಕಾರವನ್ನು ದೇಶಗಳಿಗೆ ಹರಡಿಸಿದ ಕೀರ್ತಿ ವಹಿಸಲಿದೆ. ನಮ್ಮ ಹಳೆ ವಿದ್ಯಾರ್ಥಿ ಕಬಡ್ಡಿಯ ಮೂಲಕ ಅವರು ದೇಶ ವಿದೇಶವನ್ನು ತಲುಪಿದ್ದಾರೆ. ನಾವು ಕೂಡ ಒಂದೇ ಶಾಲೆಯಲ್ಲಿ ಒಟ್ಟಿಗೆ ಕಲಿತವರು. ಹಾಗೆ ನಮ್ಮ ವಿದ್ಯಾರ್ಥಿಗಳು ಯಾವುದೇ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೂ ಕಮ್ಮಿ ಇಲ್ಲ ಎಂಬಂತೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ, ಹಿಂದಿಯಲ್ಲಿ ಭಾಷಣ ಮಾಡಿದರು. ಈಗ ಇಂಗ್ಲೀಷ್ ಕಲಿಯಲು ಎಷ್ಟು ಲಕ್ಷ ಹಣ ಕೊಟ್ಟು ಪೇಟೆಯ ಶಾಲೆಗಳಿಗೆ ಹೋಗುವ ಅಗತ್ಯ ಇಲ್ಲ. ನಮ್ಮ ಕೈಕಾರ ಶಾಲೆಯಲ್ಲಿಯೂ, ಇದು ಕೂಡ ಗೌರ್ಮೆಂಟ್ ಶಾಲೆಯಲ್ಲಿಯೂ ಕೂಡ ಇಂಗ್ಲೀಷ್ ಕಲಿಯಬಹುದು, ಇಂಗ್ಲೀಷಲ್ಲಿ ಮಾತನಾಡಬಹುದು, ಧೈರ್ಯದಿಂದ ವೇದಿಕೆಯಲ್ಲಿ ನಿಂತು ಭಾಷಣ ಮಾಡಬಹುದು ಎಂಬುದನ್ನು ನಮ್ಮ ಶಾಲೆಯ ಮಕ್ಕಳು ತೋರಿಸಿಕೊಟ್ಟರು. ವೇದಿಕೆಯಲ್ಲಿ ಭಾಷಣ ಆಗುತ್ತಿರುವಾಗಲೇ ನಮ್ಮ ಊರಿನ ದಾನಿಗಳು ಕುಳಿತಲ್ಲಿಗೆ ಲಾಡು ಮತ್ತು ಪಾನೀಯದ ವ್ಯವಸ್ಥೆಯನ್ನು ಮಾಡಿದರು. ಎಲ್ಲರಿಗೂ ಹಂಚಿಕೊಂಡು ಬಂದರು. ನಾವು ಕೂಡ ತಗೊಂಡೆವು. ಇಲ್ಲಿ ನೋಡಬಹುದು ನೀವು 2ನೇ ಕ್ಲಾಸ್ನ 3ನೇ ಕ್ಲಾಸ್ನ ಸಣ್ಣ ಮಕ್ಕಳು ಹೇಗೆ ಇಂಗ್ಲೀಷಲ್ಲಿ ಭಾಷಣ ಮಾಡ್ತಿದ್ದಾರಂತೆ ನೋಡಬಹುದು ನೀವು. 4 ವರ್ಷದ ಹಿಂದೆ ಮಕ್ಕಳಿಲ್ಲದೆ, ಅಧ್ಯಾಪಕರಿಲ್ಲದೆ ಮುಚ್ಚಿ ಹೋಗಬೇಕಾಗಿದ್ದ ಶಾಲೆಯನ್ನು ನಾವೆಲ್ಲರೂ ಸೇರಿ, ಊರವರು ದಾನಿಗಳು ಸೇರಿ ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಎಂಬ ದೃಢ ಸಂಕಲ್ಪ ಮಾಡಿದ ಫಲವಾಗಿ ಈಗ ಶಾಲೆಯಲ್ಲಿ 85 ಮಕ್ಕಳು LKG, UKG 1, 2, 3, 4, 5ರಲ್ಲಿ ಕಲಿಯುತ್ತಿದ್ದಾರೆ. ಸತ್ಯಸಾಯಿ ಸೇವಾ ಸಂಸ್ಥೆಯವರು ನೀಡಿದ 25 ಚೇರನ್ನು ಸಾಂಕೇತಿಕವಾಗಿ ಸ್ವೀಕರಿಸಲಾಯಿತು. ಗೈಸ್ ನೋಡಿ, ನಮ್ಮ ಮೆರವಣಿಗೆ ಹೊರಟಿದೆ. ಈಗ ಶಾಲೆಯ ಸ್ವಾತಂತ್ರ್ಯೋತ್ಸವ ಮೆರವಣಿಗೆ ಈಗ ನಮ್ಮ ರಾಜ ರಸ್ತೆಯಲ್ಲಿ ಸಾಗ್ತದೆ. ಈಗ ಮೆರವಣಿಗೆ, ಬನ್ನಿ ಮೆರವಣಿಗೆ ಮಜಾ ಸವಿಯೋಣ. ಮಕ್ಕಳು ಕೈ ಹಿಡ್ಕೊಳ್ಳಿ, ದೊಡ್ಡ ಮಕ್ಕಳು ಪ್ಯಾರೆಂಟ್ಸ್ ನೋಡ್ಕೊಳ್ಳಿ ಆಯ್ತಾ, ದಯಮಾಡಿ ಖಾಲಿ ಟೀಚರ್ಸ್ಗೆ ಬಿಡಬೇಡಿ, ಪ್ಯಾರೆಂಟ್ಸ್ ನೋಡ್ಕೊಳ್ಳಿ. ನೋಡಿ ನಮ್ಮ
ಬಂದಿದೆ. ದೇಶಕ್ಕಾಗಿ ಹೋರಾಡಿದ ವೀರರು ನಮ್ಮ ಕೈಕಾರ ಊರಲ್ಲಿ ಹೊರಡ್ತಾ ಇದೆ. ವೀರಾವೇಶದಿಂದ ಹೋರಾಡ್ತಿದ್ದೇವೆ. 35 ವರ್ಷಗಳ ಹಿಂದೆ ಇದೇ ಮಕ್ಕಳ ರೀತಿ ನಾವು ಕೂಡ ಮಕ್ಕಳಾಗಿ ಇದೇ ರಸ್ತೆಯಲ್ಲಿ ಮೆರವಣಿಗೆ ಹೊರಟ ನೆನಪು. ಈಗ ನಮ್ಮ ಮಕ್ಕಳ ಜೊತೆ ನಾವು ಮೆರವಣಿಗೆ ಹೋಗುವ ಒಂದು ಅನುಭವ ವರ್ಣಿಸಲು ಸಾಧ್ಯ. ಇಲ್ಲಿ ಊರವರು ಸಿಹಿತಿಂಡಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿವರೆಗೆ ಮೆರವಣಿಗೆ ಇಲ್ಲಿಂದ ಟರ್ನ್ ಆಗ್ತದೆ. ಮತ್ತೆ ಇಲ್ಲಿ ಪಾನೀಯ ಮತ್ತು ಸ್ವೀಟ್ ಕೊಡ್ತಾರೆ. ತಿಂದು ವಾಪಸ್ ರಿಟರ್ನ್ ಹೋಗ್ತೀವಿ ಶಾಲೆಗೆ. ಇಂಥ ಒಂದು ಪರಿಸರದಲ್ಲಿ ಈ ರೀತಿಯ ಒಂದು ಅನುಭವ ಸಿಗುವುದು ನಮ್ಮ ಸರ್ಕಾರಿ ಗೌರ್ಮೆಂಟ್ ಶಾಲೆಯಲ್ಲಿ ಮಾತ್ರ, ಬೇರೆ ಎಲ್ಲಿ ಸಿಗುವುದಿಲ್ಲ. ಇಲ್ಲಿ ಸ್ವೀಟ್ ಕೊಡ್ತಿದ್ದಾರೆ, ಲಾಡು. ಲಾಡು ತಿನ್ನುವ ಬನ್ನಿ. ನಮ್ಮ ಊರ ದಾನಿಗಳು ಚಂದ್ರಾಶ್ರಯಿಗಳು ಇಲ್ಲ, ಅವರಿಗೆ ಇನ್ನು ದೊಡ್ಡ ದೊಡ್ಡ ಆರ್ಡರ್ ಬರ್ತದೆ. ಇನ್ನು ದೊಡ್ಡ ದೊಡ್ಡದು ಅನ್ನದಾನ ಪ್ರಭುಗಳೇ ಎಲ್ಲರೂ ಆರ್ಡರ್ ಕೊಟ್ಟಿದ್ದಾರೆ. ಅಲ್ಲಿ ಮಂಚುಂಟು. ಇನ್ನೊಂದು ಮುಂದೆ ಮಂಚುಂಟಂತೆ, ಚಾಕ್ಲೇಟ್ ಇದೆ. ಶಾಲೆಯಲ್ಲಿ ಊಟದ ವ್ಯವಸ್ಥೆ ಇದೆ, ಹೊಟ್ಟೆಗೇನು ಕಮ್ಮಿ ಇಲ್ಲ. ಎಲ್ಲರೂ ಬಂದು ತಗೊಂಡಿದ್ದಾರೆ. ಎರಡು ತಗೊಂಡಿದ್ದಾನೆ ಅವನು. ಯಾನಿದು ಎರಡು ಆಯ್ತಾ? सुभाष चंद्र बोस की, झांसी रानी लक्ष्मीबाई की, बोलो भारत माता की, वीर सावरकर की, शिवाजी महाराज की. ಇನ್ನು ಶಾಲೆಗೆ ಹೋಗ್ತಾ ಇದೆ ನೋಡಿ, ಬರೀ ಸ್ವೀಟ್ ಹೋಗ್ತಾ ಇದೆ. ಇನ್ನು ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಮತ್ತೆ ಊಟದ ವ್ಯವಸ್ಥೆ. ನಮ್ಮ ಶಾಲೆಗೆ ಮುಟ್ಟಿದ್ದು ಈಗ. ಮುಕ್ತಾಯಗೊಂಡಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಹಾಲ್ನ ಒಳಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಛದ್ಮವೇಶ ಎಲ್ಲ ಮಾಡ್ತಿದ್ದಾರೆ. ಬನ್ನಿ ನೋಡುವ. ಈಗ ಛದ್ಮವೇಶ ಆಗ್ಲಿಕ್ಕೆ ಉಂಟು ಮಗನಿಗೆ. ಗಾಂಧೀಜಿ ಮಾಡ್ತೇವೆ, ಡ್ರೆಸ್ ಎಲ್ಲ ಇಲ್ಲಿ ತಂದಿದ್ದೇವೆ. ಗಾಂಧೀಜಿ ಮತ್ತು ಸಣ್ಣವಳಿಗೆ ಭಾರತ ಮಾತೆ ಮತ್ತು ಗಾಂಧೀಜಿ. ಬನ್ನಿ ರೆಡಿ ಮಾಡುವ. ನಮ್ಮ ಗಾಂಧೀಜಿ ರೆಡಿ ಆಗ್ತಿದ್ದಾರೆ ನೋಡಿ ಇಲ್ಲಿ. ಬನ್ನಿ ಗಾಂಧೀಜಿ ನಾವು ಮಾತನಾಡೋಣ. ನಾವು ಗಾಂಧೀಜಿಗೆ ಇನ್ನು ಮೇಕಪ್ ಮಾಡ್ಲಿಕ್ಕೆ ಉಂಟು ನೋಡಿ. ಇಂಜಂತ
ಗಾಂಧೀಜಿಯ ಮೀಸೆ ಬಿಳಿಯಾಗಿದೆ. ನಮ್ಮ ಗಾಂಧೀಜಿ ಮೀಸೆ ಉದ್ದ ಆಯ್ತು ಗಾಂಧೀಜಿ, ಸಣ್ಣ ಮೀಸೆ. ಈ ಕಡೆ ನೋಡು. ಹಾಂ ಫೋಟೋಲ್ಲಿ ನೋಡು. ಹಾಂ ಗಾಂಧೀಜಿ ನೋಡಿ, ಕಣ್ಣ ಸೀಮೆ ಈಗ ಒಬ್ಬು ಬೆಲಿ ಆಗಬೇಕು. ಅಲ್ಲಿ ಫೋಟೋ ಉಂಟಲ್ಲ ಚೂರು ಉಂಟು. ಗಾಂಧೀಜಿಯ ಒಬ್ಬು ಬಿಳಿಯಾಗಿದೆ, ಬಹಳ ಪ್ರಾಯ ಆಗಿದೆ ಗಾಂಧೀಜಿಗೆ, ಮುದುಕಾಗಿದ್ದಾರೆ ಗಾಂಧೀಜಿ. ಇದನ್ನು ಸರಿ ಮಾಡು ಸ್ವಲ್ಪ. ತಗೊಂಡು ಕೈ ತಂಪ ಬೊಕ್ಕ ಪೋನ ಕಲ್ಪ ನಡ್ತದದು ಬೊಕ್ಕ ಪೂರ ನೋಡ. ಗಾಂಧೀಜಿ ರೆಡಿ. ದೊನ್ನೆಲ್ಲಿ ಉಂಟು ಗಾಂಧೀಜಿದು? ದೊನ್ನೆ ಹಿಡ್ಕೊಳ್ಳಿ. ಬನ್ನಿ ಗಾಂಧೀಜಿ, ಬನ್ನಿ. ಗಾಂಧೀಜಿ ಬಂದ್ರು. ಎಲ್ಲರೂ ಆ ಕಡೆ ಹೋಗಿ ಗಾಂಧೀಜಿ ಬರ್ತಾ ಇದ್ದಾರೆ. ಇಲ್ಲಿ ನೋಡಿ, ಸುಭಾಷ್ ಚಂದ್ರ ಬೋಸ್ ಪೊಲೀಸ್, ಮಿಲಿಟರಿ ರೆಡಿ ಆಗಿದೆ ಇಲ್ಲಿ. ಇಲ್ಲಿ ಒಂದು ಭಾರತ ಮಾತೆ ರೆಡಿ ಆಗ್ತಿದ್ದಾರೆ ನೋಡಿ. ಭರ್ಜರಿ ಗಮ್ಮತ್. ಯಾರು ಇಲ್ಲಿ ಯಾರು? ಲೇಟೆಸ್ಟ್ ಸುಭಾಷ್ ಚಂದ್ರ ಭಗತ್ ಸಿಂಗ್. ಇದು ಸೆಲೆಕ್ಟ್ ಮಾಡು. ಮಿಲಿಟರಿ ಇವು ರೈಡ್ ಆಗ್ತಂಡು ಇಲ್ಲಿ ಇವು. ಹೇಗ ಬೆಡಿ ಹಿಡಿದು ಹೇಗೆ ಮಿಲಿಟರಿ ಬೆಡಿ ಹಿಡಿದು ಹೇಗೆ ಹೆಸರುಗಳಿ. ಇದು ಝಾನ್ಸಿ ರಾಣಿ ಲಕ್ಷ್ಮಿ ಅಯ್ಯ, ಝಾನ್ಸಿ ರಾಣಿಯ. ಹಾ, ಕತ್ತಿಯಲ್ಲಿ ಉಂಟು. ಹಾ, ಒಣಕ್ಕೆ ಒಬ್ಬವ. ಬಾರಿ ದೊಡ್ಡ ಒಣಕ್ಕೆ ಉಂಟು ಇಲ್ಲಿ. ಕೊತ್ತಲಿಂಗೆ. ಇದು ಯಾರು? ಭಗತ್ ಸಿಂಗ. ಇವು ಕೆಲವು ಭಗತ್ ಸಿಂಗ್ ಇದ್ದಾರೆ, 4-5 ಇದ್ದಾರೆ ಅಂತ. ಇದು ಯಾರು? ನೀನು ಯಾರು? ಇದು ಗಾಂಧೀಜಿಯಾ? ತೊಪ್ಪಿ ಆಡಿಕೊಂಡು. ಭಗತ್ ಸಿಂಗ್. ಕನ್ನಡ ಕೊಂಡ ಭಗತ್ ಸಿಂಗ್ಗೆ. ನೀನು ಯಾರು? ಝಾನ್ಸಿ ರಾಣಿ. ಕತ್ತಿಯಲ್ಲಿ ಉಂಟು. ಕತ್ತಿ ಉಂಟಾ? ಕತ್ತಿ ಜಾಗ್ರತೆ ಆಯ್ತಾ. ಇದು ಯಾರು? ಚಂದ್ರಶೇಖರ್ ಆಜಾದ್. ಇದು ಈ ಸ್ವಾಮಿಗಳು. ನಮಸ್ಕಾರ. ಇದು ಯಾರು? ಝಾನ್ಸಿ ರಾಣಿಯಾ? ಇದು ಸುಭಾಷ್ ಚಂದ್ರ ಬೋಸ್. ಸಲ್ಯೂಟ್ ಮಾಡು. ಈ ಕೈಯಲ್ಲಿ ಸಲ್ಯೂಟ್. ಬಾ. ಇದು ಭಗತ್ ಸಿಂಗ್. ಕೆಲವು ಜನ ಇದ್ದಾರೆ ಭಗತ್ ಸಿಂಗ್. ಇದು ಯಾರು? ಭಾರತ ಮಾತೆಯ. ಮೂಳೆಯಲ್ಲಿ ಕುಳಿತುಕೊಂಡು ಕೆಲವು ಇದ್ದಾರೆ. ಇದು ಯಾರು? ಭಾರತ ಮಾತೆನಾ? ನೋಡ, ಕೆಲವು ಜನ ಇದ್ದಾರೆ ಇಲ್ಲಿ. ಇನ್ಯಾರಿದ್ದಾರೆ ನೋಡುವ. ಯಾರ್ಯಾರು ಬರ್ತಾರೆ ಅಂತ ನೋಡುವ. ಸ್ಟೇಜಿಗೆ ನೋಡುವ. ಇಲ್ಲಿ ಯಾರು ಮಹಾನ್ ವ್ಯಕ್ತಿಗಳು ರೆಡಿ ಆಗಿದ್ದಾರೆ. ಇದು ಯಾರಿದು? ಜಯಸ್ ಅಲ್ಲ, ಈಗ ವೇಷ ಯಾರ್ದು? ಇಲ್ಲಿ ತುಂಬಾ ಜನ ಇದ್ದಾರೆ. ವಿಭಿನ್ನವಾದ ವೇಷ ಇದು. ಸೂಪರ್. ಮೃಗಾಲಯವಿದೆ ಇದೆ.
ಮೆರವಣಿಗೆ ಮುಗಿಸಿ ಬಂದು ಎಲ್ಲ ಮಕ್ಕಳು ಛದ್ಮವೇಷ ಸ್ಪರ್ಧೆಗೆ ರೆಡಿಯಾದರು. ಎಲ್ಲರೂ ಸ್ಟೇಜಿಗೆ ಹೋಗ್ಲಿಕ್ಕೆ ಕಾಯ್ತಾ ನಿಂತಿದ್ರು. ಬಣ್ಣ ಬಣ್ಣ ವೇಷದಲ್ಲಿ ವಿವಿಧ ರೀತಿಯಲ್ಲಿ ಅವರನ್ನು ನೋಡುವುದೇ ಒಂದು ಚಂದ. ಎಲ್ಲ ರೆಡಿಯಾದ್ರು. ನೆಹರು ಇದ್ದರು. ನೆಹರನ್ನು ನೋಡುವುದೇ ಒಂದು ಚಂದ ಆಯಿತು. ಮಿಲಿಟರಿ ಅವರೆಲ್ಲ ರೆಡಿಯಾದರು. ಒಬ್ಬೊಬ್ಬರನ್ನೇ ಸ್ಟೇಜಿಗೆ ಕಳಿಸಿದ್ರು. ಹೋದ್ರು, ಬಂದರು, ನೋಡಿದ್ರು, ನಗಾಡಿದ್ರು, ಆ ಕಡೆ ನೋಡಿದ್ರು, ಕತ್ತಿ ಬೀಸಿದ್ರು. ಝಾನ್ಸಿ ರಾಣಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಅಂತೂ ಭಾಳ ಕ್ಯೂಟ್ ಆಗಿದ್ರು. ನಮ್ಮ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಅವರು, ಭಾರತ ಮಾತೆ ಇದ್ರು. ಮಕ್ಕಳು ಈ ನೆಹರುವನ್ನು ನೋಡೋದೇ ಒಂದು ಚೆಂದಾಗಿತ್ತು. ಭಾರತ ಮಾತೆ ಮತ್ತು ನಮ್ಮ ಮಿಲಿಟರಿಯವರು ಕೆಲವು ಜನ ಇದ್ದರು. ಡಬ ಬಿಡುವುದೇ ನೋಡುವುದು ಚಂದ. ಭಗತ್ ಸಿಂಗ್ ಅವರು 2-3 ಭಗತ್ ಸಿಂಗ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು 2 ಬೋಸ್ ಅವರು, ಅಣ್ಣ ತಮ್ಮ ಇರಬೇಕು. ಸುಭಾಷ್ ಚಂದ್ರ ಬೋಸ್ ಅವರು 3ನೇ ಬೋಸ್ ಇದು. ಈ ಹುಡುಗ ಅಂತೂ ಪಾಕಿಸ್ತಾನವನ್ನು ಓಡಿ ಮಾಡೋದಂತ ಗ್ಯಾರಂಟಿ. ಬಿಟ್ಟದ್ದು. ಇದೊಂದು ಕಾನ್ಸೆಪ್ಟು ಯುನೀಕ್ ಆಗಿತ್ತು, ಭಾರಿ ಚೆಂದ ಆಗಿತ್ತು. ಇದೊಂದು ನೋಡ್ಲಿಕ್ಕೆ ಒಂದು ಡಿಫರೆಂಟ್ ಆಗಿತ್ತು. ಇವರೊಂದು ಎಂತ ತೋರಿಸಿ ಹೋದ್ರು ಅಂತ ಗೊತ್ತಾಗ್ಲಿಲ್ಲ. ಗಾಂಧೀಜಿ ಒಂದು ಸ್ವಲ್ಪ ಭಾರಿ ಕಷ್ಟದಲ್ಲಿ ನಡೀತಾ ಬಂದರು. ಭಾಳ ಪ್ರಾಯ ಆಗಿದೆ ಗಾಂಧೀಜಿಗೆ, ಭಾರಿ ಕಷ್ಟದಲ್ಲಿದ್ದರು ಬಂದರು. ಹಾಗೆ ಇದೊಂದು ಹುಡುಗ ಅಂತೂ ಕಾನ್ಫಿಡೆನ್ಸ್ ಲೆವೆಲ್ ಹೈ ಇತ್ತು. ನೋಡ್ಲಿಕ್ಕೆ ಒಂದು ಚೆಂದಾಗಿತ್ತು. ಇವನ ಹುಡುಗ ಪರ್ಫಾರ್ಮೆನ್ಸು ಸೂಪರ್ ಇತ್ತು. ಬಂದರು ಹೋದರು. ನಮ್ಮ ಲಕ್ಷ್ಮೀಬಾಯಿ ಅಂತ ಒಂದು ಬಂದರು. ನಿಮಗೆಲ್ಲ ನಾನಿದ್ದೇನೆ ಎಂಬ ಅಭಯ ನುಡಿಯನ್ನು ಕೊಟ್ಟರು. ಎಲ್ಲರೂ ಆನಂದದಿಂದ ನೋಡ್ತಾ ಇದ್ರು. ಚೆಂದ ಆಯಿತು ಕಾರ್ಯಕ್ರಮ. ಒಬ್ಬರು ಮಾತ್ರ ಬಾಕಿ ಆದರು. ಅವರನ್ನು ಲಾಸ್ಟಿಗೆ ಬಂದರು. ಅವರು ಮತ್ತೆಲ್ಲ ಮಕ್ಕಳು ಅವರವಷ್ಟಾಗಿ ಆಟ ಆಡ್ತಾಯಿದ್ರು. ಒಳ್ಳೆಯ ಕಾರ್ಯಕ್ರಮ ಮುಗಿಯಿತು. ಮಕ್ಕಳೆಲ್ಲ ಅವರದೇ ಲೋಕದಲ್ಲಿ ತೇಲಾಡ್ತಿದ್ದಾರೆ. ಫಂಕ್ಷನ್ ಎಲ್ಲ ಮುಗಿಯಿತು. ಇನ್ನು ಊಟ ಮಾಡ್ಲಿಕ್ಕೆ ಹೋಗುದು. ಎಲ್ಲ ಊರಿನವರು ದಾನಿಗಳು ಸೇರಿ ನಾವು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈಗ ಊಟ ಮಾಡುವ ಬನ್ನಿ. ತುಂಬ ಹೊತ್ತಾಯಿತು, 1:30 ಗಂಟೆ ಆಯಿತು. ಬನ್ನಿ ಹೋಗುವ. ನಮ್ಮ ಶಾಲೆ ಕೈಕಾರ 100 ವರ್ಷದ ಶಾಲೆ ನೋಡಿ ಗೈಸ್. ನಮ್ಮ ಹಿರಿಯ ವಿದ್ಯಾರ್ಥಿಗಳು ನೋಡಿ ಎಷ್ಟು ಕಷ್ಟಪಡ್ತಾರೆ ನಮ್ಮ ಶಾಲೆಗಾಗಿ. ನೋಡಿ ಪಾತ್ರೆ ತೊಳೆದು ಅಡಿಗೆ ಮಾಡುವುದು ನೋಡಿ. ಇದು ಅಡಿಗೆ ನಮ್ಮ ಶಾಲೆಯ ಇವರು ಕೂಡ ಇವರ ಸಹಕಾರದಿಂದ ಎಲ್ಲ ಫಂಕ್ಷನ್ ಬಾರಿ ಚಂದ ಮೂಡಿ ಬರ್ತಾ ಇದೆ. ಇವ ನೋಡಿ, ಇವನು ಕೂಡ ಇವ ಭಯಂಕರ ಮೈನ್ ಕುಪ್ಪು. ಇವನು ನೋಡಿ ಕತ್ತಿ ಹಿಡ್ಕೊಂಡು ನೋಡಿ ಮಕ್ಕಳು ಎಲ್ಲ ಊಟ ಮಾಡ್ತಿದ್ದಾರೆ. ಎಂತದ ಕಜ್ಬಿ ಅಂತದ? ಕಜ್ಬಿ ಅಂತ ತೌತೆ. ತೌತೆ ಕಜ್ಬು ಪಾಯಸ ಉಂಟು ಆಯ್ತಾ? ಚೆನ್ನಾಗಿ ಊಟ. ಯಾರು ಜಾಸ್ತಿ ಊಟ ಮಾಡುದು ಅಂತ. ಜಾಸ್ತಿ ಊಟ ಮಾಡಿದವರಿಗೆ ಬಹುಮಾನ ಉಂಟು ಈಗ ಆಯ್ತಾ? ಜಾಸ್ತಿ ಊಟ ಮಾಡಿ ಬರ್ಬೇಕು. ನನ್ನ ಹತ್ರ ಬಹುಮಾನ ಕೊಡ್ತೇನೆ. ಎಲ್ಲ ಬಡಿಸುವ ಕಾರ್ಯಕ್ರಮ ಇಲ್ಲಿ ಆಗ್ತಾ ಉಂಟು. ಸುಲಭದ ಕೆಲಸಕ್ಕೆ ಇವರೆಲ್ಲ ಸೇರ್ತಾರೆ ನೋಡಿ. ಇದೆಲ್ಲ ನೋಡಿ, ಸುಲಭದ ಉಪ್ಪಳ ಬಳಸುವುದು ಸುಲಭದ ಕೆಲಸ. ಅದಕ್ಕೆ ಇವನೇ ಬರ್ತದೆ ಯಾವಾಗಲೂ. ಊಟ ಉಪ್ಪಾಡು ಉಂಟು, ಪಲ್ಯ ಉಂಟು, ಉಂಟು ಉಂಟು, ಸಾಂಬಾರು ಉಂಟು, ಪಾಯಸ ಉಂಟು. ಪಾಯಸ ನೋಡಿ, ಇದು ಹೆಸರು ಬೇಳೆ ಪಾಯಸ. ಪದಂಜಿ ಅಲ್ಲ, ಇದು ಅಲೆ ಉಂಟು ನೋಡಿ. ಮಜ್ಜಿಗೆ ಉಂಟು, ಬಿಸಿ ಮಜ್ಜಿಗೆ. ಬಿಸಿ ಹತ್ತು ಮಾರೆ ಒಂದು ಖಾರ ಮಜ್ಜಿಗೆ ಮಾರೆ ಸೇಲೆ. ನೋಡಿ ಅವ ಹೇಗಾಗಿದೆ? ಒಡಕ್ಕೇನಾಗಿದೆ. ಬಾರಿ ಚಂದ ಉಂಟು ನೋಡಿ. ನಮ್ಮ ಶಾಲೆ ಮಕ್ಕಳು ಊಟ ಮಾಡುವ ಸ್ಟೈಲ್ ನೋಡಿ, ಶಿಸ್ತುಬದ್ಧ ಊಟ. ಕೆಳಗೆ ನೋಡಿಕೋ ಮಾರ, ಇದೆ ಕಾಲಡಿಯಲ್ಲಿ ನೀನು ಬಾಯಿ. ಹೇಗುಂಟು ಊಟ? ಹೌದಾ? ಪಾಯಸ ಉಂಟಾಯ್ತಾ? ಯಾರು ಜಾಸ್ತಿ ಊಟ ಮಾಡ್ತಾನೆ ನೋಡುವ. ಜಾಸ್ತಿ ಊಟ ಮಾಡಿದವರಿಗೆ ಬಹುಮಾನ.
ಮತ್ತೆ ಇದು ಬಟ್ಟಲು ಖಾಲಿ ಆಗ್ಬೇಕು. ಹಾ ಊಟ ಮಾಡಿದವರಿಗೆ ಅವಮಾನ. ಹಾ ಊಟ ಮಾಡಿದವರಿಗೆ ಪಾಯಸ ಇಲ್ಲ. ಆಯ್ತಾ? ಯಾರಿದ್ದಾನೆ? ಇಲ್ಲಿ ತುಂಬಾ ಜನ ಇದ್ದಾರೆ, ಎಲ್ಲ ಊಟ ಮಾಡಿದ್ದಾರೆ. ಬೊಂಬಾಟ್ ಭೋಜನ. ವಾವ್, ಪರಿಮಳ ಬರ್ತಾ ಇದೆ ಸಾಂಬಾರಿದ್ದು. ಊಟ ಆಯ್ತಾನಾ? ತಗೊಳ್ಳಿ ಈಗ. ಇವರು ನಮ್ಮ ನೋಡಿ ಗೈಸ್, ಇವರು ನಮ್ಮ ಅಂಗನವಾಡಿ ಟೀಚರ್. ನಾನು ಇಷ್ಟು ಸಣ್ಣ ಇರುವಾಗ ಅಂಗನವಾಡಿ ಟೀಚರ್, ನನ್ನ ಟೀಚರ್ ಇವರು. ಈಗ ಅಷ್ಟು ದೊಡ್ಡ ಆಗ ಹೇಗಿದ್ದಾರೆ ಈಗ ಕೂಡ ಹಾಗೇ ಇದ್ದಾರೆ, ಎಂತ ಅವಸ್ಥೆ ಗೊತ್ತಿಲ್ಲ. ಈಗಿನ ಮಕ್ಕಳಿಗೆ ಕೂಡ ಇವರೇ ಅಂಗನವಾಡಿ ಟೀಚರ್. ಈಗ ಅವರ ನಾವು ಮಾತ್ರ ದೊಡ್ಡದಾದ್ದು, ಟೀಚರ್ ಹಾಗೆ ಇದ್ದಾರೆ. ಅವರಿಗೆ ನಿಮಗೆ ಟೀಚರು, ನನ್ನ ಮಗನಿಗೆ ಟೀಚರ್. ಭಯಂಕರ, ಇದೊಂದು ವಿಚಿತ್ರ ವಿಸ್ಮಯ ಇದೊಂದು. ನೋಡಿ ಗೈಸ್, ನಮ್ಮ ಶಾಲೆ ಸಾಯುವ ಹಂತಕ್ಕೆ ಬಂದು ಅಲ್ಲಿಂದ ಪುಡಿದೆದ್ದು ವಿಜೃಂಭಿಸುತ್ತಿರುವ ನಮ್ಮ ಶಾಲೆ ಕೈಕಾರ. ನಾವು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಬಾಯ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.